ಕೇವಲ 5ರಿಂದ 10 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಬೋದು. ನೀವು 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕ್ಕೊತಿದ್ದೀನಿ ಮತ್ತು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಎರಡು ಸಮ ಕ್ವಾಂಟಿಟಿದಾಗಿರಬೇಕು. ಇಲ್ಲಿ ನಾನು ಸ್ವಲ್ಪನೇ ಕ್ಯಾಪ್ಸಿಕಮ್ ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು, ಮತ್ತು ಕ್ಯಾರೆಟ್ ಹಾಕ್ಕೊತಿದ್ದೀನಿ, ತುರ್ಕೊಂಡು ಹಾಕ್ಕೊತಿದ್ದೀನಿ ಕ್ಯಾರೆಟು, ಮತ್ತು ಈರುಳ್ಳಿ ಹಾಕ್ಕೊತಿದ್ದೀನಿ 1-2 ಸಣ್ಣದಾಗಿ ಕಟ್ ಮಾಡ್ಕೊಂಡು, ಮತ್ತು 1 ಆಲೂಗಡ್ಡೆ ಹಾಕ್ಕೊತಿದ್ದೀನಿ, ತುರ್ಕೊಂಡು ಹಾಕ್ಕೊತಿದ್ದೀನಿ. ಕಚ್ಚಾ ಆಲೂಗಡ್ಡೆ ಇದು ನೀರಿನಲ್ಲಿ ತುರ್ಕೊಂಡು ಇಟ್ಟಿದ್ದ ಕಪ್ಪಾಗಬಾರ್ದು ಅಂತೇಳಿ. ಇವಾಗ ಪೂರ್ತಿ ಹಿಂಡ್ಕೊಂಡು ಹಾಕ್ಕೊತಿದ್ದೀನಿ ಇದರಲ್ಲಿ. ನೀವು ಬೇಕಾದರೆ ಇದರಲ್ಲಿ ಆಲೂಗಡ್ಡೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಇದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು, ಮತ್ತು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ ಹಾಗೆಯೇ ಕೈಲಿಂದ ಕಟ್ ಮಾಡ್ಕೊಂಡು. ಕರಿಬೇವು ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ. ಓಕೆ, ಇವಾಗ ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ, ಒಂದು ಪಾವು ಚಮಚ ಆಗುವಷ್ಟು, ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವಿಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪನೇ ಮೊಸರು ಹಾಕ್ಕೊತಿದ್ದೀನಿ. ಮೊಸರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮೊಸರು ಹಾಕಿದರೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಇದು ನಾವು ದಿಢೀರಾಗಿ ಮಾಡ್ತೇವಲ್ಲ, ಹೀಗಾಗಿ. ಇವಾಗ ಎಲ್ಲನೂ ಸೇರಿಸಿ ನಾನು ಕೈಲಿಂತಿದ್ದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ಬಾಕಿದು ಇದಕ್ಕೆ ನೀರು ಹಾಕ್ಕೊಂಡು, ಇಡ್ಲಿ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ಕೊತೇವಲ್ಲ ಆ ಹದಕ್ಕೆ ಇದನ್ನು ನಾನು ನೀರು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ. ಸೊ ನೀವು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ನೋಡ್ತಿರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿನಿ ಅಂತೇಳಿ. ಇಡ್ಲಿ ಹಿಟ್ಟು ಇರುತ್ತೆ ಅಲ್ವಾ, ಅದೇ ರೀತಿ ನಾನಿದು ಕಲ್ತ್ಕೊಂಡಿನಿ. ಇವಾಗ ಇದಕ್ಕೆ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಸುಮಾರು ಒಂದು 5ರಿಂದ 10 ನಿಮಿಷ ಆಗೋ ತನಕ. ಜಾಸ್ತಿ ಗಟ್ಟಿಯಾಗಿರಬಾರ್ದು, ಇದೇ ರೀತಿಯಾಗಿರಲಿ. ಇವಾಗ ಇದ್ರ ಜೊತೆ ತಿನ್ನೋದಕ್ಕೆ ಒಂದು ಸ್ಪೆಷಲ್ ಶೇಂಗಾ ಚಟ್ನಿ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹೀಗಾಗಿ 1 ಕಪ್ ಆಗೋಷ್ಟು ನಾನಿಲ್ಲಿ ಶೇಂಗಾ ಬೀಜ ಹಾಕ್ಕೊಂಡಿನಿ. ಇವಾಗ ಶೇಂಗಾ ಬೀಜ ಮೊದಲಿಗೆ ನಾನು ಗರಿ ಆಗೋ ತನಕ ಅಥವಾ ಕ್ರಿಸ್ಪಿ ಆಗೋ ತನಕ ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ. ಈ ಚಟ್ನಿನ ನೀವು ದೋಸೆ, ಇಡ್ಲಿ, ವಡೆ, ಉತ್ತಪ್ಪ ಪ್ರತಿಯೊಂದಕ್ಕೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ರುಚಿ ಡಿಫ್ರೆಂಟ್ ಆಗಿರುತ್ತೆ ಈ ಚಟ್ನಿ. ಒಂದು ಸ್ವಲ್ಪ ಮಾಡಿ ನೋಡಿ ನೀವು. ನೋಡಿ ಇವಾಗ ಶೇಂಗಾ ಬೀಜ ಹುರ್ಕೊಂಡಾಗಿದೆ, ಗರಿ ಆಗಿದೆ. ಇವಾಗ ಇದನ್ನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದೇ ಕಡೆಯಲ್ಲಿ ಮತ್ತೆ ಒಂದು ಸ್ವಲ್ಪನೇ ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಗರಂ ಆದಮೇಲೆ 1 ಚಮಚ ಆಗುವಷ್ಟು ಉದ್ದಿನಬೇಳೆ, 1 ಚಮಚ ಆಗುವಷ್ಟು ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಇವೆರಡು ಬೇಳೆ ನಾನಿಲ್ಲಿ ಹುರ್ಕೊಂಡು ತೊಗೊತಿದ್ದೀನಿ. ಆಲ್ಮೋಸ್ಟ್ ಕಾಯಿ ಚಟ್ನಿ ಯಾವಾಗಲೂ ಮಾಡ್ತಿರ್ತೀರಲ್ವ, ಈ ರೀತಿ ನೀವು ಒಂದು ಸ್ವಲ್ಪ ಶೇಂಗಾ ಚಟ್ನಿನ ಮಾಡಿ ನೋಡಿ. ದೋಸೆಗೆ, ಇಡ್ಲಿಗೆ, ಉತ್ತಪ್ಪ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ಚಟ್ನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1-2 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿನಿ, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಮತ್ತೆ ಹಸಿ ವಾಸನೆ ಹೋಗೋ ತನಕ ನಾನಿಲ್ಲಿ ಹುರ್ಕೊಂಡು ತೊಗೊತಿದ್ದೀನಿ. ಓಕೆ, ನೋಡಿ ಕೆಂಪಾಗಿದೆ ಬೇಳೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದು ನಾನು ಇಲ್ಲಿ ಶೇಂಗಾ ಬೀಜ ಹುರ್ಕೊಂಡು ಇಟ್ಕೊಂಡಿದ್ದಲ್ಲ, ಇದು ಸಿಪ್ಪೆ ಸುಲ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಶೇಂಗಾ ಬೀಜ ಹಾಗೆ ಕೂಡ ಹಾಕೋಬೋದು, ನಾನು ಸಿಪ್ಪೆ ಸುಲ್ಕೊಂಡು ಹಾಕ್ಕೊತಿದ್ದೀನಿ. ಇವಾಗ ಇವು ಬೇಳೆ, ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದಲ್ಲ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊತಿದ್ದೀನಿ ಎಲ್ಲನೂ. ಓಕೆ, ಇವಾಗ ಎಲ್ಲ ಸೇರಿಸ್ಕೊಂಡು ಆಗಿದೆ. ಇವಾಗ ಇಲ್ಲಿ ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ಹಸಿ ತೆಂಗಿನಕಾಯಿ ಇಲ್ಲ ಅಂದರೆ ನೀವಿಲ್ಲಿ ಕೊಬ್ಬರಿ ಪೌಡರ್ ಕೂಡ ಹಾಕೋಬೋದು, ಒಣ ಕೊಬ್ಬರಿ ಪೌಡರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ, ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊತಿದ್ದೀನಿ. ಈ ನಿಂಬೆಹಣ್ಣಿನ ರಸದ ಬದಲಾಗಿ ನೀವಿಲ್ಲಿ ಹುಣಸೆಹಣ್ಣು ಕೂಡ ಹಾಕೋಬೋದು ಒಂದು ಸ್ವಲ್ಪನೇ. ಇಷ್ಟಿದ್ರೆ ಸಾಕು, ಎಷ್ಟು ರುಚಿಯಾಗಿ ಬರುತ್ತೆ ಈ ಚಟ್ನಿ ಅಂದರೆ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಇವಾಗ ಸ್ವಲ್ಪನೇ ಮೊದಲಿಗೆ ನೀರು ಹಾಕ್ಕೊಂಡು ರುಬ್ಕೊತಿದ್ದೀನಿ, ಮತ್ತು ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊತಿದ್ದೀನಿ. ಮೊದಲಿಗೆ ರುಬ್ಬುವಾಗ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಮತ್ತು ಬೇಕಿದ್ರೆ ಇದಕ್ಕೆ ನೀವು ಸೇರಿಸ್ಕೊಂಡು ಈ ರೀತಿ ರುಬ್ಕೋಬೋದು. ಇವಾಗ ರುಬ್ಕೊಂಡು ಆಗಿದೆ ಇವಾಗ ಸ್ಮೂತಾಗಿ. ಇಲ್ಲಿ ನಿಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳಿಬೇಕು ನೋಡಿಕೊಂಡು ನೀವು ಇಲ್ಲಿ ನೀರನ್ನ ಹಾಕ್ಕೊಳ್ಳಿ. ಇದು ನೀವು ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ಚಟ್ನಿನ ಯೂಸ್ ಮಾಡ್ಬೋದು. ನೋಡಿ ಇವಾಗ ಈ ರೀತಿ ಆಗಿದೆ, ನೋಡ್ತಿರ್ಬೋದು. ಜಾಸ್ತಿ ಗಟ್ಟಿನಿಲ್ಲ, ಜಾಸ್ತಿ ತಿಳಿನಿಲ್ಲ, ಈ ರೀತಿಯಾಗಿ ಇಟ್ಕೊಂಡಿನಿ ನಾನಿಲ್ಲಿ. ಇವಾಗ ಇದಕ್ಕೆ ತಡ್ಕ ಕೊಡೋದಕ್ಕೆ ಇಲ್ಲೊಂದು ಸ್ವಲ್ಪನೇ ಪ್ಯಾನ್ನಲ್ಲೇ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಂ ಆಗಿದೆ. ಎಣ್ಣೆ ಗರಂ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಸಾಸಿವೆ ಸಿಡಿಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಸಾಸಿವೆ ಸಿಡಿತಾ ಇದ್ದಾಗೆ ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಓಕೆ, ನೋಡಿ ನಮ್ಮ ರುಚಿಯಾಗಿರುವಂತಹ ಶೇಂಗಾ ಚಟ್ನಿ ತಯಾರಾಗಿದೆ. ಇವಾಗ ಈ ಚಟ್ನಿನ ನೀವು ದೋಸೆ, ಇಡ್ಲಿ, ಪಡ್ಡು ಮತ್ತು ಇವಾಗ ನಾನು ಮಾಡಿ ತೋರಿಸುವಂತಹ ಹೊಸ ತಿಂಡಿಗೆ ಎಲ್ಲದಕ್ಕೂ ಎಕ್ಸಲೆಂಟ್ ಆಗಿರುತ್ತೆ ಈ ಚಟ್ನಿ.
ನೋಡಿ ಇವಾಗ ಮತ್ತೆ ನಾನು ಅದೇ ಸಣ್ಣ ತಡ್ಕ ಪ್ಯಾನ್ ಇಟ್ಕೊಂಡಿನಿ. ನೀವು ಇದ್ರ ಬದಲಾಗಿ ದೊಡ್ಡ ಪ್ಯಾನ್ನಲ್ಲಿ ಕೂಡ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ನಾನು ಈ ಹಿಟ್ಟಿನಲ್ಲಿ ಒಂದು ಈನೋ ಪಾಕಿಟ್ ಹಾಕಿದ್ದ, ಗ್ರೀನ್ ಪಾಕಿಟ್ಟ ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು. ನೀವಿಲ್ಲಿ ಈನೋದ ಬದಲಾಗಿ ಅಡುಗೆ ಸೋಡಾ ಕೂಡ ಹಾಕೋಬೋದು ಒಂದು ಸ್ವಲ್ಪನೇ. ಇವಾಗ ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷ ಇದನ್ನು ಮುಚ್ಚಿಡ್ತಿದ್ದೀನಿ. 2 ನಿಮಿಷ ಆದಮೇಲೆ ಮತ್ತೆ ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಇದನ್ನು ಎತ್ತು ಹಾಕ್ಕೊತಿದ್ದೀನಿ. ವಾವ್, ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇದ್ರ ರುಚಿ. ಮತ್ತು ಈ ಕೆಳಗಡೆ ಕೂಡ ನಾನು ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷ ಮುಚ್ಚಿಡ್ತಿದ್ದೀನಿ. 2 ನಿಮಿಷ ಆಗಿದೆ ಇವಾಗ. ವಾವ್, ನೋಡಿ ನೀವು ಇದು ಹಿಟ್ಟು ರಾತ್ರಿನೇ ಕಲ್ಸ್ಕೊಂಡು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಎರಡಕ್ಕೂ ತಯಾರು ಮಾಡ್ಕೋಬೋದು.